ಎಲ್ಲರಿಗೂ ನಮಸ್ಕಾರ. ಪ್ರಪಂಚದ ಅಂತ್ಯದ ಬಗ್ಗೆ ಬೈಬಲ್ ಏನ್ ಹೇಳುತ್ತೆ? ಅದು ಒಂದೇ ದಿನದಲ್ಲಿ ನಡೆಯೋ ಒಂದು ದೊಡ್ಡ ಘಟನೆನಾ, ಅಥವಾ ಒಂದಾದ ಮೇಲೊಂದರಂತೆ ನಡೆಯುವ ಘಟನೆಗಳ ಒಂದು ನಿಖರವಾದ ಸರಣಿನಾ? ಬನ್ನಿ, ಇವತ್ತು ನಾವು ಪ್ರಕಟಣೆ ಪುಸ್ತಕದಲ್ಲಿ ವಿವರಿಸಿರೋ ಹಾಗೆ ಪ್ರಭುರಿನ ಎರಡನೇ ಬರೋಣದ ಆ ನಿಗೂಢ ಕಾಲಾನುಕ್ರಮವನ್ನ ಹಂತ ಹಂತವಾಗಿ ಬಿಡಿಸಿ ನೋಡೋಣ. ಈ ವಿಶ್ಲೇಷಣೆ ಶುರುವಾಗೋದೇ ಈ ಮೂಲಭೂತ ಪ್ರಶ್ನೆಯಿಂದ. ಬೈಬಲ್ ಪ್ರಕಾರ ಪ್ರಪಂಚದ ಅಂತ್ಯ ಅನ್ನೋದು ಒಂದೇ ಕ್ಷಣದಲ್ಲಿ ಆಗಿ ಹೋಗುವಂಥದ್ದಲ್ಲ, ಬದಲಿಗೆ ಅದು ಒಂದು ನಿರ್ದಿಷ್ಟವಾದ ಕ್ರಮವನ್ನ ಅನುಸರಿಸುವ ಘಟನೆಗಳ ಸರಣಿ. ಸರಿ, ಹಾಗಾದ್ರೆ ಆ ಅನುಕ್ರಮ ಹೇಗಿದೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಹಾಗಾದ್ರೆ ಈ ಇಡೀ ಘಟನಾವಳಿಗಳ ಸರಣಿಯಲ್ಲಿ ಮೊದಲನೇದಾಗಿ ಏನ್ ನಡೆಯುತ್ತೆ? ಇದು ಬಹುಶಃ ನಾವು ಅಂದ್ಕೊಂಡ್ ಹಾಗೆ ಇರ್ಲಿಕ್ಕಿಲ್ಲ. ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಯೇಸು ತಕ್ಷಣವೇ ಭೂಮಿಗೆ ಇಳಿದು ಬರುವುದಿಲ್ಲ, ಅದರ ಬದಲು ಅವರು ಮೊದಲು ಗಾಳಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. 7ನೇ ತುತೂರಿಯ ಶಬ್ದದೊಂದಿಗೆ ತಮ್ಮ ನಂಬಿಕೆಗಾಗಿ ಪ್ರಾಣ ಕೊಟ್ಟ ಸಂತರೆಲ್ಲರೂ ಪುನರುತ್ಥಾನಗೊಂಡು ಗಾಳಿಯಲ್ಲಿ ಯೇಸುವನ್ನ ಸಂಧಿಸಲಿಕ್ಕಾಗಿ ಮೇಲೆಕ್ಕೆತ್ತಲ್ಪಡುತ್ತಾರೆ. ಈ ವ್ಯತ್ಯಾಸ ತುಂಬಾನೇ ಮುಖ್ಯ, ಯಾಕೆಂದ್ರೆ ಮುಂದೆ ನಡೆಯುವ ಘಟನೆಗಳ ಸ್ವರೂಪವನ್ನ ಇದೇ ನಿರ್ಧರಿಸುತ್ತೆ. ಈಗ ನೋಡಿ, ಈ ಸ್ಲೈಡ್ನಲ್ಲಿ ನಿಜವಾಗಿಯೂ ಗಮನಿಸಬೇಕಾದ ವಿಷಯ ಅಂದ್ರೆ ಈ ಘೋಷಣೆ. 7ನೇ ತುತೂರಿ ಅನ್ನೋದು ಕೇವಲ ಒಂದು ಸಂಕೇತ ಅಲ್ಲ, ಇದು ಅಧಿಕಾರದ ಹಸ್ತಾಂತರದ ಆರಂಭವನ್ನ ಸೂಚಿಸುತ್ತೆ. ಅಂದ್ರೆ ಈ ಪ್ರಪಂಚದ ಎಲ್ಲಾ ರಾಜ್ಯಗಳು ದೈವಿಕ ಆಳ್ವಿಕೆಗೆ ಒಳಪಡುವ ಸಮಯ ಶುರುವಾಯಿತು ಅಂತ ಅರ್ಥ. ಈ ಮೊದಲ ಪುನರುತ್ಥಾನ ಅಥವಾ ಧಾನ್ಯದ ಸುಗ್ಗಿ ಅನ್ನೋದು ಕೇವಲ ಒಂದು ಘಟನೆಯಷ್ಟೇ ಅಲ್ಲ, ಇದು ತಮ್ಮ ನಂಬಿಕೆಯನ್ನ ಮರಣದವರೆಗೂ ಕಾಪಾಡ್ಕೊಂಡೋರ್ಗ ಸಿಗುವ ಅಂತಿಮ ಗೌರವ ಮತ್ತು ಪ್ರತಿಫಲ, ಅವರ ತ್ಯಾಗಕ್ಕೆ ಸಿಕ್ಕ ದೈವಿಕ ಮನ್ನಣೆ ಇದು. ಸಂತರೆಲ್ಲ ಯೇಸುವಿನ ಜೊತೆ ಗಾಳಿಯಲ್ಲಿ ಸುರಕ್ಷಿತವಾಗಿದ್ರೆ, ಹಾಗಾದ್ರೆ ಭೂಮಿಯ ಮೇಲೆ ಉಳಿದವರ ಕಥೆಯೇನು? ಇಲ್ಲಿಂದ ಕಥೆ ಒಂದು ತೀವ್ರವಾದ ತಿರುವು ಪಡೆಯುತ್ತೆ, ನ್ಯಾಯ ತೀರ್ಪಿನ ಯುಗ ಶುರುವಾಗುತ್ತೆ. ಈ ಸ್ಲೈಡು 2 ಗುಂಪುಗಳ ನಡುವಿನ ಅಂತರವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಒಂದು ಕಡೆ ಗಾಳಿಯಲ್ಲಿರುವ ಸಂತರು ಯೇಸುವಿನ ಜೊತೆ ಸೇಫ್ ಆಗಿದ್ದಾರೆ, ದೇವರ ಕೋಪದಿಂದ ಪಾರಾಗಿ ತಮ್ಮ ಪ್ರತಿಫಲವನ್ನ ಪಡಿತಿದ್ದಾರೆ. ಮತ್ತೊಂದು ಕಡೆ ಭೂಮಿಯ ಮೇಲೆ ಉಳಿದವರು ದೇವರ ನ್ಯಾಯ ತೀರ್ಪು ಮತ್ತು 7 ಉಪದ್ರವಗಳನ್ನ ಎದುರಿಸಬೇಕಾಗತ್ತೆ. ಧಾನ್ಯದ ಸುಗ್ಗಿ ರಕ್ಷಣೆಯ ಸಂಕೇತವಾದರೆ, ದ್ರಾಕ್ಷಿ ಸುಗ್ಗಿ ತೀರ್ಪಿನ ಸಂಕೇತವಾಗುತ್ತೆ. ಈ 7 ಉಪದ್ರವಗಳು ನಂಬಿಕೆಯುಳ್ಳವರಿಗೆ ಒಂದು ಪರೀಕ್ಷೆ ಅಲ್ಲ, ಬದಲಿಗೆ ಪಶ್ಚಾತ್ತಾಪ ಪಡೆದವರ ಮೇಲೆ ಸುರಿಯುವ ಅಂತಿಮ ನ್ಯಾಯತೀರ್ಪು. ಮೂಲ ಗ್ರಂಥಗಳು ಇದನ್ನ ಸ್ಪಷ್ಟವಾಗಿ ಕೋಪದ ನ್ಯಾಯತೀರ್ಪು ಅಂತಾನೇ ವಿವರಿಸ್ತವೆ, ಮತ್ತು ಇದರಿಂದ ಸಂತರು ಸಂಪೂರ್ಣವಾಗಿ ಪಾರಾಗ್ತಾರೆ. ಈ ಉಪದ್ರವಗಳೆಲ್ಲ ಸೇರಿ ಒಂದು ಅಂತಿಮ ನಿರ್ಣಾಯಕ ಸಂಘರ್ಷಕ್ಕೆ ದಾರಿ ಮಾಡಿಕೊಡುತ್ತವೆ. ಅದುವೇ ಇತಿಹಾಸದ ಅತ್ಯಂತ ಪ್ರಮುಖ ಯುದ್ಧ, ಅರ್ಮಗೆದ್ದೋನ್. ಅರ್ಮಗೆದ್ದೋನ್ ಅಂದ್ರೆ ಕೇವಲ ಒಂದು ಜಾಗ ಅಲ್ಲ, ಅದಕ್ಕೊಂದು ಸಾಂಕೇತಿಕ ಅರ್ಥವಿದೆ. ಹೇಗೆ ಎಲಿಯೋನು ಕೆರ್ಮೆಲ್ ಪರ್ವತದ ಮೇಲೆ ದುಷ್ಟರ ವಿರುದ್ಧ ನಿಂತನೋ, ಹಾಗೆಯೇ ಇದು ಒಳ್ಳೆದು ಮತ್ತು ಕೆಟ್ಟದ್ದರ ನಡುವಿನ ಕೊನೆಯ ಮುಖಾಮುಖಿಯನ್ನ ಪ್ರತಿನಿಧಿಸುತ್ತೆ. ಈ ಅಂತಿಮ ಯುದ್ಧಕ್ಕೆ ವೇದಿಕೆ ಹೇಗೆ ಸಿದ್ಧವಾಗುತ್ತೆ ಅಂತ ನೋಡಿ. 6ನೇ ಉಪದ್ರವವು ಯೂಫ್ರೇಟೀಸ್ ನದಿಯನ್ನೇ ಬತ್ತಿಸಿಬಿಡುತ್ತೆ. ಇದರಿಂದ ಪೂರ್ವದ ರಾಜರ ಸೈನ್ಯಗಳು ಬರೋಕೆ ದಾರಿ ಸುಲಭವಾಗುತ್ತೆ. ದುಷ್ಟ ಶಕ್ತಿಗಳು ಪ್ರಪಂಚದಾದ್ಯಂತದ ಸೈನ್ಯಗಳನ್ನ ಅರ್ಮಗೆದ್ದೋನ್ ಅನ್ನೋ ಸ್ಥಳದಲ್ಲಿ ಒಟ್ಟುಗೂಡಿಸುತ್ತವೆ. ಇದು ಇತಿಹಾಸದ ಅಂತಿಮ ಮತ್ತು ನಿರ್ಣಾಯಕ ಯುದ್ಧಕ್ಕೆ ವೇದಿಕೆಯನ್ನ ಸಿದ್ಧಪಡಿಸುತ್ತೆ. ಈ ಅಂತಿಮ ನ್ಯಾಯ ತೀರ್ಪಿನ ಸಮಯದಲ್ಲಿ ಇನ್ನೊಂದು ಪ್ರಮುಖ ಘಟನೆ ನಡೆಯುತ್ತೆ. ಅದೇ ಮಹಾಬಾಬೆಲ್ ಅಂತ ಕರೆಯಲ್ಪಡುವ ಒಂದು ಶಕ್ತಿಯುತ ವ್ಯವಸ್ಥೆಯ ಸಂಪೂರ್ಣ ನಾಶ. ಹಾಗಾದ್ರೆ ಈ ಮಹಾಬಾಬೆಲ್ ಅಂದ್ರೆ ಏನು? ಇದು ಕೇವಲ ಒಂದು ನಗರ ಅಲ್ಲ, ಬದ್ಲಿಗೆ ಇದು ಧಾರ್ಮಿಕ ಮತ್ತು ರಾಜಕೀಯ ಶಕ್ತಿಯನ್ನ ದುರುಪಯೋಗ ಮಾಡಿಕೊಂಡು ಇಡೀ ಜಗತ್ತನ್ನೇ ದಾರಿ ತಪ್ಪಿಸುವ ಒಂದು ಗ್ಲೋಬಲ್ ಭ್ರಷ್ಟ ವ್ಯವಸ್ಥೆ. ಪ್ರಕಟಣೆ ಪುಸ್ತಕವು ಅದರ ಆಧ್ಯಾತ್ಮಿಕ ಅಪನಂಬಿಕೆಯನ್ನ ಸೂಚಿಸೋಕೆ ಅದನ್ನ ಸಾಂಕೇತಿಕವಾಗಿ ವೇಶ್ಯೆ ಅಂತ ಕರೆಯುತ್ತೆ. ಇಲ್ಲಿ ಒಂದು ವಿಪರ್ಯಾಸ ಇದೆ ನೋಡಿ. ಬಾಬೆಲನ್ನ ಯೇಸು ನೇರವಾಗಿ ನಾಶ ಮಾಡೋದಿಲ್ಲ, ಬದಲಿಗೆ ಅದರ ಸ್ವಂತ ಮಿತ್ರರೇ, ಅಂದ್ರೆ ಆ ಮೃಗ ಮತ್ತು ಅದರ ರಾಜರು ಅದರ ವಿರುದ್ಧ ತಿರುಗಿಬಿದ್ದು ಅದನ್ನ ನಾಶ ಮಾಡ್ತಾರೆ. ದುಷ್ಟ ಶಕ್ತಿಗಳು ತಮ್ಮೊಳಗೆ ಹೇಗೆ ಕುಸಿದು ಬೀಳ್ತವೆ ಅನ್ನೋದನ್ನ ಇದು ಅದ್ಭುತವಾಗಿ ವಿವರಿಸುತ್ತೆ. ಈ ವಚನವು ಪ್ರತ್ಯೇಕತೆಯ ಮಹತ್ವವನ್ನ ಹೇಳುತ್ತೆ. ಬಾಬೆಲಿನ ಅಂತಿಮ ನಾಶ ಆಗೋಕ್ಕೂ ಮುಂಚೆ ಅದರ ಪಾಪಗಳಲ್ಲಿ ಪಾಲುಗಾರರಾಗದಂತೆ ಮತ್ತು ಅದರ ಉಪದ್ರವಗಳನ್ನ ಅನುಭವಿಸದಂತೆ ಅದರಿಂದ ಹೊರಗೆ ಬರಲು ಒಂದು ಕೊನೆಯ ಕರೆಯನ್ನ ನೀಡಲಾಗುತ್ತೆ. ಅಂತಿಮ ಯುದ್ಧಗಳು ಮತ್ತು ನ್ಯಾಯತೀರ್ಪುಗಳು ಮುಗಿದ ನಂತರ ಏನಾಗತ್ತೆ? ಈ ಕಾಲಾನುಕ್ರಮದ ಕೊನೆಯ ಹಂತವು ಶಾಂತಿ ಮತ್ತು ನವೀಕರಣದ ಒಂದು ಯುಗವನ್ನ ವಿವರಿಸುತ್ತೆ. ಇದೇ ನೋಡಿ ನಿಜವಾದ ಕ್ಲೈಮ್ಯಾಕ್ಸ್.
ಈ ಬಾರಿ ಯೇಸು ಗಾಳಿಯಲ್ಲಿ ನಿಲ್ಲುವುದಿಲ್ಲ. ಬದಲಿಗೆ ಅರ್ಮಗೆದೋನ್ ಯುದ್ಧದ ನಂತರ ಅವರು ತಮ್ಮ ಸಂತರೊಂದಿಗೆ ಅಂತಿಮ ಮತ್ತು ಸಂಪೂರ್ಣ ವಿಜಯಕ್ಕಾಗಿ ಭೂಮಿಗೆ ಇಳಿದು ಬರ್ತಾರೆ. ಇದುವೇ ಬಹುನಿರೀಕ್ಷಿತ ಭೌತಿಕ ವಾಪಸಾತಿ. ಈ ಮುಂದಿನ ಯುಗದ ಅವಧಿ ತುಂಬಾನೇ ನಿರ್ಣಾಯಕ. ಸೈತಾನನನ್ನ 1000 ವರ್ಷಗಳ ಕಾಲ ಪಾತಾಳದಲ್ಲಿ ಬಂಧಿಸಿಡಲಾಗುತ್ತೆ ಮತ್ತು ಭೂಮಿಯ ಮೇಲೆ ಶಾಂತಿಯ ಒಂದು ರಾಜ್ಯ ಸ್ಥಾಪನೆಯಾಗುತ್ತೆ. ಅಂತಿಮವಾಗಿ ಸೃಷ್ಟಿಯು ಸಂಪೂರ್ಣವಾಗಿ ನವೀಕರಣಗೊಳ್ಳುತ್ತೆ. ಈ ಸ್ಲೈಡ್ ಹಳೆಯ ಪ್ರಪಂಚದ ಅಂತ್ಯವನ್ನ ಮತ್ತು ಹೊಸ ಪ್ರಪಂಚದ ವಾಗ್ದಾನವನ್ನ ಅದ್ಭುತವಾಗಿ ಹೋಲಿಸುತ್ತೆ. ಹೊಸ ಜಗತ್ತಿನಲ್ಲಿ ಇನ್ನು ಮುಂದೆ ಯಾವುದೇ ಶಾಪ, ನೋವು ಅಥವಾ ಪಾಪ ಇರೋದಿಲ್ಲ. ಈ ಅಂತಿಮ ಸ್ಥಿತಿ ಅನ್ನೋದು ಪರಿಪೂರ್ಣ ಶಾಂತಿ ಮತ್ತು ನೀತಿಯ ಯುಗ. ಇಲ್ಲಿ ಸಂತರು ಕೇವಲ ಪ್ರಜೆಗಳಾಗಿರೋದಿಲ್ಲ, ಬದಲಿಗೆ ಕ್ರಿಸ್ತನ ಜೊತೆ ಸಹ ಆಡಳಿತಗಾರರಾಗಿರ್ತಾರೆ. ದೇವರ ತೇಜಸ್ಸೇ ಎಲ್ಲವನ್ನೂ ಬೆಳಗೋದ್ರಿಂದ ಅಲ್ಲಿ ರಾತ್ರಿ ಅನ್ನೋದೇ ಇರೋದಿಲ್ಲ. ಹಾಗಾದ್ರೆ ಈ ಎಲ್ಲಾ ಘಟನೆಗಳ ಅಂತಿಮ ಗುರಿಯೇನು? ಮೂಲ ಆಕರಗಳು ಹೇಳೋ ಹಾಗೆ ಇದು ಕೇವಲ ದುಷ್ಟರ ನಾಶವಲ್ಲ, ಬದಲಿಗೆ ಶಾಪ ಮತ್ತು ಪಾಪದಿಂದ ಮುಕ್ತವಾದ ಪರಿಪೂರ್ಣ ಮತ್ತು ಶಾಶ್ವತ ವಿಶ್ರಾಂತಿಯ ಸ್ಥಾಪನೆ. ಇದುವೇ ಅಂತಿಮ ವಿಮೋಚನೆ.